ನಮಸ್ತೆ ಸ್ನೇಹಿತರೆ, ಗ್ಯಾಬ್ರಿಯಲ್ ಶಾಕ್ ಅಬ್ಸರ್ ಆಟೋ ರಿಕ್ಷಾಗಳಿಗೆ ಬಜಾಜ್ ಇದು ಫ್ರಂಟ್ ಸೈಡ್. ಸೊ ಬೆಸ್ಟ್ ಶಾಕ್ ಅಬ್ಸರ್. ಸೊ ಒರಿಜಿನಲ್ಗೆ ಸ್ವಲ್ಪ ಜಾಸ್ತಿ ಉಂಟು. ಇದು ಗ್ಯಾಬ್ರಿಯಲ್ ಒರಿಜಿನಲ್ 580 ರುಪೀಸ್ ಫ್ರಂಟ್ ಸೈಡ್. ಸೊ ಬೇಗ ಅನ್ಬಾಕ್ಸಿಂಗ್ ಮಾಡುವ, ಏನೆಲ್ಲ ಸಿಗ್ತದೆ ಅದರಲ್ಲಿ ಅಂತ ನೋಡುವ. ಸೊ ನೀವು ನೋಡ್ಬೋದು. ಸೊ 2 ರಬ್ಬರ್, ಅದರ ಲಾಕ್ ನೆಟ್, 14 ನಂಬರ್ ಎಲ್ಲ ಬಂದಿರ್ತದೆ. ಸೊ ಇಷ್ಟು ಬಾಕ್ಸಲ್ಲಿ ಇರ್ತದೆ. ಇದೊಂದು ಎಕ್ಸ್ಟ್ರಾ ನೀವು ತಗೊಳ್ಳೇಬೇಕಾಗ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಅದು. ಸೊ ನಾವು ರೆಡಿ ಮಾಡುವ ಎಲ್ಲ ಹಾಕಲಿಕ್ಕೆ. ಸೊ 2 ರಬ್ಬರ್ಸ್ ಇದರಲ್ಲಿ ಬರ್ತದೆ, ಆದರೆ ಒಂದು ಎಕ್ಸ್ಟ್ರಾ ರಬ್ಬರ್ ನೀವು ತಗೊಳ್ಳೇಬೇಕು. ಸೊ ಇಷ್ಟು ರೆಡಿ ಮಾಡಿ ನಾವು ಈಗ ಇಟ್ಟೆವು. ಈಗ ಇದನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತೇಳಿ ನಾವು ನೋಡುವ. ಸೊ ಎಲ್ಲರಿಗೆ ಮೇರಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಕೂಡ. ಸೊ ಬನ್ನಿ ಈಗ ಹೇಗೆ ಫಿಟ್ಟಿಂಗ್ಸ್ ಮಾಡೋದು ಅಂತೇಳಿ ನೋಡುವ. ನೋಡಿ, ಗ್ಯಾಪ್ ಕೂಡ ನೋಡಿ ಕಮ್ಮಿ ಆಗಿದೆ. ಅಂದರೆ ಇದು ಶಾಕ್ ಅಬ್ಸರ್ ಕುತ್ಕೊಳ್ಳಿದೆ ಅಷ್ಟೇ, ಅಂದರೆ ಲೀಕೇಜ್ ಏನಿಲ್ಲ, ಆದರೆ ಕುತ್ಕೊಂಡಿದೆ. ಅದು ಡೌನ್ ಸೈಡ್ ಬಂದಿದೆ. ಗ್ಯಾಪ್ ಕೂಡ ಕಮ್ಮಿ ಆಗಿದೆ. ಇಲ್ಲಿ ನೋಡಿ ನಿಮಗೆ ಎಷ್ಟು ವ್ಯತ್ಯಾಸ ಉಂಟಂತೇಳಿ ನಿಮಗೆ ಗೊತ್ತಾಗ್ತದೆ. ಸೊ ಪ್ಲೇಟ್ ಇದಾದ್ರಿಂದ ಅದು ಕುತ್ಕೊಳ್ಳೋದು ನಿಮಗೆ ನಾನು ಮತ್ತೆ ತೋರಿಸ್ತೇನೆ. ಸೊ ಈಗ ಮೊದಲು ನಾವು ತೆಗೆಯುವ ರೀತಿಯೆಲ್ಲ ನೋಡುವ. 19 ನಂಬರದು 2 ಸ್ಪಾನರ್ ಅಥವಾ ರಿಂಗ್ ಏನುಂಟು ಅದು ನಡೀತದೆ. ಸೊ ಮೊದಲಿಗೆ ಈ ಕ್ರಾಸ್ ಬೋಲ್ಟನ್ನು ತೆಗೆಯುವ. ಸೊ ಒಂದೊಂದಕ್ಕೆ ಬೇರೆ ಬೇರೆ ಸೈಜ್ ಇರ್ತದೆ, ಆದರೆ ಇದರಲ್ಲಿ 19 ನಂಬರ್. ಸೊ ಒಂದು ಸೈಡ್ ರಿಂಗ್ ಉಂಟು, ಒಂದು ಸೈಡ್ ಸ್ಪಾನರ್ ಉಂಟು. ನೀವು ಯಾವುದು ಬೇಕು ನಿಮಗೆ ಕಂಫರ್ಟೇಬಲ್ ಉಂಟು ಅದು ಯೂಸ್ ಮಾಡ್ಬೋದು. ಸೊ 19 ನಂಬರ್. ಸೊ ಬೋಲ್ಟ್ ಅದರಲ್ಲೇ ಇರಲಿ. ಈಗ ಅದು ಲಾಸ್ಟಿಗೆ ತೆಗಿಬೋದು. ನಾವು ಮೊದಲಿಗೆ ಈಗ ಮಡ್ಗಾಡನ್ನು ತೆಗಿಬೇಕು. ಸೊ ಮಡ್ಗಾಡ್ ಹೇಗೆ ರಿಮೂವ್ ಮಾಡೋದು ಅಂತೇಳಿ ನಾವು ನೋಡುವ. ಸೊ 13 ನಂಬರ್ ರೈಟ್ ಸೈಡ್ ಮಡ್ಗಾಡಲ್ಲಿ ಡೌನ್ ಸೈಡ್ ಉಂಟು, ಶಾಕ್ ಅಬ್ಸರ್ ಹತ್ರ ಮೇಲೆ ನಿಮಗೆ ನೋಡ್ಬೋದು. ಸೊ ಕಂಪ್ಲೀಟಾಗಿ ತೆಗೆಯುವ 13 ನಂಬರ್ ಬೋಲ್ಟ್ ವಿತ್ ವಾಷರ್ 13 ನಂಬರ್. ಸೊ ಇದು ಕೂಡ ಆಯಿತು. ಈಗ ನೆಕ್ಸ್ಟ್ ನಾವು ರೈಟ್ ಸೈಡಲ್ಲಿ 10 ನಂಬರ್ಸ್ ಬೋಲ್ಟ್ ಬರ್ತದೆ, ಕಾಣ್ಬೋದು 3. ಸೊ ಅದನ್ನು ನಾವು 10 ನಂಬರ್ ಸ್ಪಾನರಿಂದ 2 10 ನಂಬರ್ ಸ್ಪಾನರ್ ಬೇಕು. ಸೊ ಅದರ ಸಹಾಯದಿಂದ 3 ಕೂಡ ನಾವು ತೆಗೆದು ಬಿಡುವ. ಸೊ ಈಗ ನಾವು 10 ನಂಬರ್ ಬೋಲ್ಟ್ ನೆಟ್ಟನ್ನು ತೆಗಿತಾ ಇದ್ದೇವೆ. ಸೊ 3 ಬರ್ತದೆ 10 ನಂಬರ್ ಬೋಲ್ಟ್ ನೆಟ್ ನೋಡ್ಬೋದು. ಸೊ ಅದಕ್ಕೊಂದು ಕ್ಲ್ಯಾಂಪು, ಮಡ್ಗಡಿದು ಕ್ಲ್ಯಾಂಪು ಇಂಪಾರ್ಟೆಂಟ್ ಅದು. ಈಗ ಮಡ್ಗಡನ್ನು ಸ್ವಲ್ಪ ರೈಟ್ ಸೈಡೇ ತಿರುಗಿಸುವ, ಕಂಪ್ಲೀಟಾಗಿ ರೈಟ್ ಸೈಡ್ ಸ್ವಲ್ಪ ರಿಸೀವ್ ಮಾಡಿ. ಸೊ ನೋಡಿ, ಈಗ ನಿಮಗೆ ಆ ಶಾಕ್ ಅಬ್ಸರ್ ಇದು
ಕ್ಲ್ಯಾಂಪ್ ಕಾಣ್ತದೆ ನೋಡಿ, ಶಾಕ್ ಅಬ್ಸರ್ ಇದು, ಮೇಲೆದು ಬೋಲ್ಟ್ ನಿಮಗೆ ಕಾಣ್ತದೆ. ಸೊ ನೋಡಿ ಕೆಳಗಿದ್ದು ಪ್ಲೇಟ್ ಇದಾದ್ದರಿಂದ ನೋಡಿ, ಈ ಸೈಡ್ದು ಪ್ಲೇಟ್ ಹೋಗೋದ್ರಿಂದ ಅದು ಶಾಕ್ ಅಬ್ಸರ್ ಕುತ್ಕೊಂಡಿದೆ, ಅದರ ಸ್ಪ್ರಿಂಗ್ ನೋಡಿ ಕಂಪ್ಲೀಟ್ ಆ್ಯಕ್ಷನ್ ಸಿಗ್ತಿರಲಿಲ್ಲ. ಸೊ ಇದನ್ನು ರಿಮೂವ್ ಮಾಡುವ, ಎಲ್ಲ ಕ್ಲೀನ್ ಮಾಡಬೇಕು. ಸೊ ಎಲ್ಲ ಪರ್ಫೆಕ್ಟಾಗಿ ಕ್ಲೀನ್ ಮಾಡಿದ ಮೇಲೇ ಫಿಟ್ಟಿಂಗ್ಸ್ ಮಾಡುವ. ಸೊ 14 ನಂಬರ್ ಸ್ಪಾನರ್ ಈಗ ಬೇಕು ನಮಗೆ. ಸೊ ಎಲ್ಲವನ್ನು ಕ್ಲೀನ್ ಮಾಡುವ. ಫಸ್ಟಿಗೆ ಇದು ಬೋಲ್ಟ್ ಲೂಸ್ ಮಾಡಲಿಕ್ಕೆ ಸಹ ಕಷ್ಟ ಆಗ್ತದೆ. ಸೊ ಕ್ಲೀನ್ ಮಾಡಿದ ಮೇಲೆ ಸ್ವಲ್ಪ ಈಸಿ. ನಂಬರ್ ಸ್ಪಾನರ್. ಸೊ 2 ಸ್ಪಾನರ್ ಬೇಕು 14 ನಂಬರ್ದು. ಅದು ಲಾಕ್ ಮಾಡಿರ್ತೇವೆ ನಾವು 2 ನೆಟ್ಟನ್ನು ಕೂಡ, ಅದು ಲೂಸ್ ಆಗಬೇಕಾದ್ರೆ. ಸೊ ಇಂಪಾರ್ಟೆಂಟ್ ಆಗಿ 2 ಸ್ಪಾನರ್ 14 ನಂಬರ್. ಸೊ ಕ್ಲಿಯರ್ ಆಗಿ ರಿಮೂವ್ ಮಾಡ್ಬೋದು. ಸೊ ಈಗ ನೀವು ನೋಡ್ಬೋದು 14 ನಂಬರ್ ನೆಟ್ ತೆಗೆದ ಮೇಲೆ ಶಾಕ್ ಅಬ್ಸರ್ ಡೌನ್ ಬರ್ತದೆ. ಸೊ ಇಲ್ಲಿ ಕೂಡ ನೀವು ನೋಡಿ 2 ರಬ್ಬರನ್ನು ಇನ್ಸ್ಟಾಲ್ ಮಾಡಿದ್ದೇವೆ. ಸೊ ಅದು ಬೆಟರ್, ಆ್ಯಕ್ಷನಿಗೆ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಸಿಗ್ತದೆ. ಈಗ ಕಂಪ್ಲೀಟಾಗಿ ನಾವು ರಿಮೂವ್ ಮಾಡುವ. ಸೊ ಆ 19 ನಂಬರ್ ಬೋಲ್ಟನ್ನು ನೋಡಿ, 19 ನಂಬರ್ ಬೋಲ್ಟನ್ನು ತೆಗೆದು ಬಿಡುವ. ಸೊ ಶಾಕ್ ಅಬ್ಸರ್ ಆಗ ಡಿಸ್ಕನೆಕ್ಟ್ ಆಗ್ತದೆ ನೋಡಿ. ಸೊ ಈ ಶಾಕ್ ಅಬ್ಸರ್ ನೋಡಿ, ಇಲ್ಲಿ ಪ್ಲೇಟ್ ಡ್ಯಾಮೇಜ್ ಆದ್ರಿಂದ ಅದು ಸೆಟ್ ಆಗಿ ಕೆಳಗೆ ಹೋಗಿದೆ ಸ್ಪ್ರಿಂಗ್. ಸೊ ನಾವೀಗ ಹೊಸತನ್ನು ಇನ್ಸ್ಟಾಲ್ ಮಾಡಿ ಬಿಡುವ. ಸೊ ನೀವು ನೋಡ್ಬೋದು ಆ ಪ್ಲೇಟ್ ಡ್ಯಾಮೇಜ್ ಆಗಿ ಕೆಳಗೆ ಹೋದ್ರಿಂದ. ಸೊ ಎಲ್ಲ ಕ್ಲೀನ್ ಮಾಡಿ ಆಯಿತು. ಸೊ ಈಗ ಹೊಸ ಶಾಕ್ ಅಬ್ಸರನ್ನು ಹೇಗೆ ಕುತ್ಕೊಳಿಸೋದು ನಾವು ನೋಡುವ. ಸೊ ಗ್ಯಾಬ್ರಿಯಲ್ ಶಾಕ್ ಅಬ್ಸರ್ ಕೂಡ ತುಂಬ ಬೆಸ್ಟ್ ಉಂಟು, ಒಳ್ಳೆ ಆ್ಯಕ್ಷನ್ ಆ್ಯಂಡ್ ಲೈಫ್ ಕೂಡ ಒಳ್ಳೆ ಬರ್ತದೆ ಅದರದ್ದು. ಎಲ್ಲ ರೀತಿಯ ಶಾಕ್ ಅಬ್ಸರ್ ಕೂಡ ನಿಮಗೆ ಎಲ್ಲ ಗಾಡಿಗಳಿಗೆ ಸಹ ಕೂಡ ಸಿಗ್ತದೆ. ಸೊ 1 ರಬ್ಬರನ್ನು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೇನೆ. ಸೊ ಅಪ್ ಸೈಡ್ 2 ರಬ್ಬರ್ ಇಂಪಾರ್ಟೆಂಟ್ ಆಗಿ ಹಾಕಿ. ಸೊ 1 ರಬ್ಬರ್ ನೀವು ಯೂಸ್ ಮಾಡಬೇಡಿ, 2 ರಬ್ಬರ್. ಸೊ ಈಗ ನೀವು ನೋಡ್ಬೋದು ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಓಕೆ, ಯಾಕೆಂದರೆ ಅದು ಮತ್ತೆಗೆ ತುಂಬ ಬೆಸ್ಟ್. 14 ನಂಬರ್ ನೆಟ್ಟನ್ನು ಹಾಕಿ 1 2 3 ಸ್ಟೆಪ್ಸ್ ಟೈಟ್ ಮಾಡಿ, ಕಂಪ್ಲೀಟಾಗಿ ಟೈಟ್ ಮಾಡಬೇಡಿ. 1 2 3 ಸ್ಟೆಪ್ಸ್ ಸಾಕು, ಜಾಸ್ತಿ ಟೈಟ್ ಮಾಡಬೇಡಿ. 2 3 ರೌಂಡ್ಸ್ ಸೆಟ್ ಆಗೋ ತನಕ. ಈಗ 19 ನಂಬರ್ ಆ ಬೋಲ್ಟನ್ನು ಹಾಕಬೇಕಾಗ್ತದೆ. ಸೊ ಅದನ್ನು ಮೊದಲು ನಾವು ಹಾಕಿ ಬಿಡುವ. ಸೊ ಅದಕ್ಕೆ ಅಪ್ಲೈ ಮಾಡಿ, ಗ್ರೀಸನ್ನೆಲ್ಲ ಅಪ್ಲೈ ಮಾಡಿ ಚಂದ ಮಾಡಿ, ಆ್ಯಂಡ್ 1 ವಾಷರ್ ಹಾಕಿ. ನಂಬರ್ ಬೋಲ್ಟು ವಿತ್ ಗ್ರೀಸ್ ಇಂಪಾರ್ಟೆಂಟ್. and 2 washer with the net 19 number.
ಸೊ ಪರ್ಫೆಕ್ಟಾಗಿ ಟೈಟ್ ಮಾಡಿ, ಕಂಪ್ಲೀಟ್ಲಿ ಫುಲ್ಲಿ ಟೈಟ್ ಮಾಡಿ. 19 ನಂಬರ್ ಕಂಪ್ಲೀಟ್ಲಿ ಟೈಟ್ ಮಾಡಿ ಪರ್ಫೆಕ್ಟಾಗಿ. ಸೊ ಈಗ ಅಪ್ ಸೈಡ್ ನಾವು ಕಂಪ್ಲೀಟಾಗಿ ಟೈಟ್ ಮಾಡಬೇಕೀಗ. ಆಲ್ ಫಿನಿಶು ಎಲ್ಲ ಕೆಲಸ ಮುಗೀತು, ಹಾಗಾಗಿ ಕಂಪ್ಲೀಟಾಗಿ ಈಗ ಟೈಟ್ ಮಾಡಬೇಕು. ಸೊ ನೋಡಿ, ಕಂಪ್ಲೀಟಾಗಿ ಟೈಟ್ ಮಾಡಿದ ಮೇಲೆ ಆ 2 ರಬ್ಬರ್ಸ್ ನೋಡಿ ಹೇಗೆ ಫೋಲ್ಡ್ ಆಗಿದೆ. ಸೊ ಸಿಂಗಲ್ ರಬ್ಬರ್ ಯಾವಾಗಲೂ ಹಾಕಬೇಡಿ. ಸೊ ಡಬಲ್ ನೆಟ್ ಹಾಕಿ 14 ನಂಬರ್ ಕಂಪ್ಲೀಟ್ಲಿ ಟೈಟ್ ಮಾಡಿ ಅದನ್ನು ಲಾಕ್ ಮಾಡಿ. ಸೊ ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ 2 ಸ್ಪಾನರ್ 14 ನಂಬರ್ ನಮಗೆ ಬೇಕು ಅದು ಟೈಟ್ ಮಾಡಲಿಕ್ಕೆ. ಅದನ್ನು ಲಾಕ್ ಮಾಡಬೇಕು, ಲಾಕ್. ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ಈಗ ಲಾಕ್ ಆಯಿತು ನೋಡಿ, ನೀವು ಪರ್ಫೆಕ್ಟ್ ಆಗಿದೆ ಫಿಟ್ಟಿಂಗ್ಸ್, ನೀವು ನೋಡ್ಬೋದು. ಸೊ 2 ರಬ್ಬರ್ಸ್ ಇಂಪಾರ್ಟೆಂಟ್. ಸೊ ಈಗ ಮಡ್ಗಡನ್ನು ಅದೇ ರೀತಿಯಲ್ಲಿ ಕುತ್ಕೊಳಿಸುವ, ವೆರಿ ಈಸಿಯಾಗಿ ನೋಡ್ಬೋದು. 13 ನಂಬರ್ ಬೋಲ್ಟ್ ಹಾಕಬೇಕೀಗ. ಸೊ 13 ನಂಬರ್ ಬೋಲ್ಟು ವಿತ್ ವಾಷರ್. ಡೋಂಟ್ ಮೇಕ್ ಟೈಟ್. ಸೊ ಟೈಟ್ ಮಾಡಬೇಡಿ, ಕಂಪ್ಲೀಟಾಗಿ ಸ್ವಲ್ಪ ಫ್ರೀ ಬಿಡಿ. ಯಾಕಂದ್ರೆ ನಾವು ಇನ್ನೊಂದು ಸೈಡಿದು ರೈಟ್ ಸೈಡಿದು ಕ್ಲ್ಯಾಂಪ್ ಮತ್ತು 3 ನಂಬರ್ಸ್ ಬೋಲ್ಟ್ ನೆಟ್ ಹಾಕ್ಲಿಕ್ಕೆ ಉಂಟು. ಸೊ ಈ ಸೈಡಿದು ಈಗ ಫಿಟ್ ಮಾಡುವ. ಹಾಗೆಯೇ ಕ್ಲ್ಯಾಂಪನ್ನು ಫಸ್ಟ್ ಹಾಕುವ. ಸೊ 10 ನಂಬರ್ 3 ಬೋಲ್ಟ್ ನೆಟ್. ಸೊ ಹಾಕಿ ಅದರ ನೆಟ್ ಹಾಕಿ ಕಂಪ್ಲೀಟ್ಲಿ ಟೈಟ್ ಮಾಡಿ, ಫುಲ್ ಟೈಟ್. ಸೊ ಕಂಪ್ಲೀಟ್ ಟೈಟ್ ಮಾಡಿ. ಸೊ 2022 ಸೊ ನಿಮಗೆ ವಿಶ್ ಮಾಡ್ತಾ ಇದ್ದೇನೆ. ಶಾಕ್ ಅಬ್ಸರ್ ಎಲ್ಲ ಕೂತ್ಕೊಳ್ಳಿಸಿ ಆಯಿತು. ಸೊ ಈ 13 ನಂಬರ್ ಬೋಲ್ಟನ್ನು ಫುಲ್ಲಿ ಟೈಟ್ ಮಾಡಿ, ಈಗ ಕಂಪ್ಲೀಟಾಗಿ ಟೈಟ್ ಮಾಡಿ. ಸೊ ಬ್ಯಾಲೆನ್ಸ್ ಇಡಬೇಡಿ. ಸೊ ಮಡ್ಗಡಿದು ಸಹ ಕೂಡ ಆಯಿತು, ಶಾಕ್ ಅಬ್ಸರ್ದು ಕೂಡ ಆಯಿತು. ಸೊ ವೆರಿ ಈಸಿಯಲ್ಲಿ ಕೆಲಸ ಮಾಡ್ಬೋದು. ಸೊ ಕಂಪ್ಲೀಟ್ಲಿ ಟೈಟ್ ಮಾಡಿ 13 ನಂಬರ್. ಸೊ ಈಗ ಶಾಕ್ ಅಬ್ಸರ್ದು ಸ್ವಲ್ಪ ಆ್ಯಕ್ಷನ್ ನೋಡಿ. ಸೊ ಗ್ಯಾಬ್ರಿಯಲ್ ಶಾಕ್ ಅಬ್ಸರ್ ಒಳ್ಳೆ ರೀತಿಯಲ್ಲಿ ಇದಾಗ್ತದೆ, ಕೆಲಸ ಮಾಡ್ತದೆ. ಸೊ ಎಲ್ಲ ಫಿನಿಶಿಂಗ್ ಆಯಿತು ವರ್ಕ್. ಸೊ ಬೆಸ್ಟ್ ಶಾಕ್ ಅಬ್ಸರ್. ಈಗ ಗ್ಯಾಪ್ ಕೂಡ ನೀವು ನೋಡ್ಬೋದು. ಸೊ ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಿ, ಸಪೋರ್ಟ್ ಮಾಡ್ತಿದ್ದೀರಿ, ಶೇರ್ ಮಾಡ್ತಾಯಿದ್ದೀರಿ. 2022 ಅಡ್ವಾನ್ಸ್ ವಿಶಸ್. ಗಾಡ್ ಬ್ಲೆಸ್ ಯು.